ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇದರ ನಿಮಗೆ ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 2 ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಹಿಂದೆ ಶ್ಲೋಕ 1 ಬಗ್ಗೆ ತಿಳಿಸಿದ್ದೇನೆ. ಈಗ ಶ್ಲೋಕ 2 ಬಗ್ಗೆ ತಿಳಿಸಿಕೊಡುತ್ತೇನೆ. ಶ್ಲೋಕ ಹೀಗಿದೆ: ಸಂಜಯ ಉವಾಚ ದುಷ್ಟ್ವಾತು ಪಾಂಡವನೀಕಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯನು ಹೇಳ್ತಾನೆ, ಪಾಂಡವ ಸೈನ್ಯವು ಮಿಲಿಟರಿ ರಚನೆಯಲ್ಲಿ ನಿಂತಿರುವುದನ್ನು ಗಮನಿಸಿದಂತಹ ರಾಜ ದುರ್ಯೋಧನನು ತನ್ನ ಗುರುವಾದ ದ್ರೋಣಾಚಾರ್ಯರ ಬಳಿ ಬಂದು ಈ ಥರ ಶ್ಲೋಕದಲ್ಲಿ ಇರುವಂಥ ರೀತಿ ಹೇಳ್ತಾನೆ. ಏನಪ್ಪ ಅದು ಹಂಗಾದ್ರೆ ಅಂದರೆ, ಸಂಜಯನು ಧೃತರಾಷ್ಟ್ರನ ಕಾಳಜಿಯನ್ನು ಅರ್ಥ ಮಾಡಿಕೊಂಡನು. ಅವನು ಯುದ್ಧವು ಕೊನೆಗೊಳ್ಳುತ್ತದೆ ಎಂಬ ಭರವಸೆಯನ್ನು ಬಯಸಿದನು. ಪಾಂಡವರ ಸೈನ್ಯವು ಯುದ್ಧಕ್ಕೆ ಸಜ್ಜಾಗಿ ಸೇನಾ ರಚನೆಯಲ್ಲಿ ನಿಂತಿದೆ ಎಂದು ತಿಳಿಸುವ ಮೂಲಕ ಸಂಜಯನು ತನ್ನ ಚಿಂತೆಯನ್ನು ನಿವಾರಿಸಲು ಪ್ರಯತ್ನಿಸ್ತಾನೆ. ನಂತರ ಅವನು ಯುದ್ಧ ಭೂಮಿಯಲ್ಲಿ ತನ್ನ ಮಗ ದುರ್ಯೋಧನನು ಏನು ಮಾಡ್ತಾನೆ ಅಂತ ಹೇಳಲು ಹೋಗ್ತಾನೆ. ರಾಜ ಧೃತರಾಷ್ಟ್ರ ಕುರುಡನಾಗಿದ್ದರಿಂದ ಅವನ ಹಿರಿಯ ಮಗ ದುರ್ಯೋಧನನು ವಾಸ್ತವಿಕವಾಗಿ ಹಸ್ತಿನಾಪುರದ ರಾಜ್ಯವನ್ನ ಆಳ್ತಾನೆ. ಈಗ ಅಪ್ಪ ಆಗದೆ ಇದ್ಮೇಲೆ ಮಗ ತಾನೇ ರಾಜ್ಯವನ್ನು ಆಳ್ಬೇಕು. ಹೀಗೆ ಅವನು ದುರ್ಯೋಧನನು ವಾಸ್ತವಿಕವಾಗಿ ಹಸ್ತಿನಾಪುರವನ್ನ ರಾಜ್ಯವನ್ನ ಆಳ್ತಾ ಇರ್ತಾನೆ. ಈ ಮಹಾಭಾರತದಲ್ಲಿ ಅವನನ್ನು ತುಂಬಾ ಅಸಭ್ಯ, ಅಹಂಕಾರ, ದುಷ್ಟ ಮತ್ತು ಸ್ವಭಾವತಃ ಕ್ರೂರ ಎಂದು ವಿವರಿಸಲಾಗಿದೆ. ತನ್ನ ಬಾಲ್ಯದಿಂದಲೂ ಪಾಂಡವರ ಬಗ್ಗೆ ತೀವ್ರ ಅಸಹ್ಯವನ್ನು ಹೊಂದಿದ್ದನು. ಮತ್ತೆ ಅವರನ್ನು ಕೀಳಾಗಿ ನೋಡ್ತಾ ಇದ್ದ. ಮತ್ತೆ ಯಾವುದೇ ಅವಕಾಶವನ್ನು ಬಿಡ್ತಾ ಇರಲಿಲ್ಲ ಅವ್ರಿಗೆ. ಯಾರು? ಧೃತರಾಷ್ಟ್ರ. ಹಸ್ತಿನಾಪುರದ ಸಂಪೂರ್ಣ ಸಾಮ್ರಾಜ್ಯವನ್ನ ತಾನೇ ಅವಿರೋಧವಾಗಿ ಆಳ್ಬೇಕು ಅಂತ ಅನ್ನೋ ಒಂದು ಮೈಂಡ್ ಅವನಿಗೆ ಇರುತ್ತೆ. ಆದರೆ ರಣರಂಗದಲ್ಲಿ ನಿಂತು ದೊಡ್ಡ ಪಾಂಡವರ ಸೈನ್ಯವನ್ನು ಕಂಡು ಎದುರುಕೋಬಿಡ್ತಾನೆ. ಅವನು ಪಾಂಡವರನ್ನು ಕಡಿಮೆ ಅಂದಾಜು ಮಾಡಿದನು. ಅವನು ಸಂಗ್ರಹಿಸಿದ ಮಿಲಿಟರಿ ಸಾಮರ್ಥ್ಯ ಅವನ ನಿರೀಕ್ಷೆಯನ್ನ ಮೀರಿದಂಥದ್ದಾಗಿರುತ್ತೆ. ಅವರು ಅಂದರೆ ದುರ್ಬಲರಾಗಿರ್ತಾರೆ ಅಂತ ಇವನು ಅನ್ಕೊಂಡಿರ್ತಾನೆ. ಆದರೆ ಅವರ ಒಂದು ಸಾಮ್ರಾಜ್ಯವನ್ನು ಅಥವಾ ಅವ್ರ ಮಿಲಿಟರಿ ಒಂದು ಸೈನ್ಯವನ್ನು ನೋಡಿ ಇವನು ಎದುರುಕೊಳ್ತಾನೆ. ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯನು ಗೌರವವನ್ನು ಅರ್ಪಿಸುವ ನೆಪದೊಂದಿಗೆ ಸಂಪರ್ಕ ಮಾಡ್ತಾನೆ. ಆದರೆ ಅವನ ನಿಜವಾದ ಉದ್ದೇಶ ತನ್ನ ಸ್ವಂತ ಆತಂಕವನ್ನು ಶಮನಗೊಳಿಸ್ತಾಗಿರುತ್ತದೆ. ಅವನ ಗುರುವಿನ ಕಡೆಗೆ ಅವನ ನಡೆ ಪಾಂಡವರ ಸೈನ್ಯದ ಬೃಹತ್ ಸೇನಾ ರಚನೆಯನ್ನು ಅವನಿಗೆ ಎದುರಿಸ್ಬಿಟ್ಟಿರುತ್ತೆ, ಅಂದರೆ ವಿಚಲಿತಗೊಳಿಸ್ಬಿಟ್ಟಿರುತ್ತೆ. ಮಹಾಭಾರತದಲ್ಲಿ ಇದನ್ನು ನಾವು ಈ ಒಂದು ತುಣುಕನ್ನು ನಾವು ಕೂಡ ನೋಡ್ಬೋದು. ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯನ ಗೌರವಿಸಲು ಅಂತ ಅರ್ಪಿಸುವಂಥ ನೆಪದೊಂದಿಗೆ ಹೋಗಿ ಈ ಥರ ಹೇಳ್ಬಿಟ್ಟು ಬರ್ತಾನೆ. ಆದರೆ ಅವನ ನಿಜವಾದ ಆತಂಕ ಏನಾಗಿತ್ತೋ, ಮಿಲಿಟ್ರಿ ಅವರನ್ನು ನೋಡಿ, ಅಂದರೆ ಆ ಒಂದು ಸೈನ್ಯವನ್ನು ನೋಡಿ ತಬ್ಬಿಬ್ಬಾಗಿರುವಂಥದ್ದಾಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಬಂದಂಥ ಶ್ಲೋಕನೇ ಇದಾಗಿರುತ್ತೆ. ಧನ್ಯವಾದಗಳು.